ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಮುಂದಿನ ತಿಂಗಳು ಅಂದರೆ ಏಪ್ರಿಲ್ 21ನೇ ತಾರೀಕು ರೇಖಿ ಕ್ಲಾಸ್ ಇರ್ತಕ್ಕಂಥದ್ದು, ಮಾಸ್ಟರ್ಸ್ ರೇಖಿ ಮಾಸ್ಟರ್ಸ್ ಇರ್ತಕ್ಕಂಥದ್ದು. ರೇಖಿ ಲೆವೆಲ್ 1, ರೇಖಿ ಲೆವೆಲ್ 2, ಹಾಗೆ ಕ್ರಿಸ್ಟಲ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ. ಯಾವ ಕ್ರಿಸ್ಟಲ್ಸು ಯಾವುದಕ್ಕೆ ಯೂಸ್ ಆಗುತ್ತೆ, ಮನಃಶಾಂತಿಗೆ ಯಾವುದು, ದೇಹದ ಅನಾರೋಗ್ಯಕ್ಕೆ ಯಾವುದು, ಹಾಗೆ ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಗೆ, ಮನಸ್ಥಿತಿಗೆ ಯಾವ ಒಂದು ಕ್ರಿಸ್ಟಲ್ಸ್ ಯೂಸ್ ಮಾಡಬೇಕು ಅಂತ ಹೇಳಿ ಕ್ರಿಸ್ಟಲ್ದು ಕ್ಲಾಸ್ ಏಪ್ರಿಲ್ 21ನೇ ತಾರೀಕು ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಮೆಡಿಟೇಷನ್ ಹೇಳ್ಕೊಡ್ತೀನಿ. ಯಾವ ರೀತಿಯ ಮೆಡಿಟೇಷನ್ ನಿಮಗೆ ಅನೇಕ ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥದ್ದು ಮೆಡಿಟೇಷನ್ ಬರುತ್ತೆ, ಮನಸ್ಸು ಹಗುರ ಆಗ್ತಕ್ಕಂಥದ್ದು. ಹಾಗೆ ಅದ್ರ ಜೊತೆಗೆ 21 ಪಾಯಿಂಟ್ಸ್, ಎನರ್ಜಿ ಪಾಯಿಂಟ್ಸ್, ಅದನ್ನು ಹೇಗೆ ನಾವು ಎನರ್ಜೈಸ್ ಮಾಡ್ತಕ್ಕಂಥದ್ದು. ಹಾಗೆ ಪಂಚಭೂತಗಳ ಆರಾಧನೆ ಹೇಗೆ ಮಾಡೋದು, ಪಂಚಭೂತಗಳು ನಮಗೆ ಒಲಿಬೇಕು ಹೇಗೆ ಮಾಡೋದು, ಈ ರೀತಿಯ ಸಂಪೂರ್ಣವಾಗಿರ್ತಕ್ಕಂಥ ಕ್ಲಾಸಸ್ಸು 4 days ಇರುತ್ತೆ. ಅದಕ್ಕೆ ಜ್ಯೋತಿಷ್ಯದ ಜ್ಞಾನ ಏನು ಅವಶ್ಯಕತೆ ಇಲ್ಲ. ಹೇಗೆ ಮನೆಯ ಒಂದು ಔರಾನ ಸ್ಟ್ರಾಂಗ್ ಆಗಿ ಕಾಪಾಡ್ಕೊಳ್ಳೋದು, ಹಾಗೆ ನಮ್ಮ ಶರೀರದ ಔರಾನ ಹೇಗೆ ಇನ್ಕ್ರೀಸ್ ಮಾಡೋದು, ಪಾಸಿಟಿವ್ ಔರ, ಸಪ್ತಚಕ್ರಗಳು ಹೇಗೆ ನಾವು ಅದನ್ನು ಇಂಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಮಂತ್ರ ಪಠನೆಯಿಂದ ಹೇಗೆ ನಾವು ಅದನ್ನು ಸಮತೋಲನ ಬರ್ತಕ್ಕಂಥದ್ದು, ಕಲರ್ ಥೆರಪಿಯಿಂದ, ಹಾಗೆ ಎಸೆನ್ಷಿಯಲ್ ಆಯಿಲ್ ಕೂಡ ಈ ಕ್ಲಾಸಸ್ಸಲ್ಲಿ ಬರುತ್ತೆ. ಎಸೆನ್ಷಿಯಲ್ ಆಯಿಲ್ ಕೂಡ ಇರುತ್ತೆ. ಇಷ್ಟು ಕೂಡ 4 days ಕ್ಲಾಸ್ ಇರುತ್ತೆ. ಕೇವಲ 899, 899 ಓನ್ಲಿ. ರೇಖಿ 1, ರೇಖಿ ಲೆವೆಲ್ 2, ಎಸೆನ್ಷಿಯಲ್ ಆಯಿಲ್, ಕ್ರಿಸ್ಟಲ್ಸ್, ಮೆಡಿಟೇಷನ್, ಪಂಚಭೂತಗಳ ಆಹ್ವಾನೆ ಮತ್ತು ಎನರ್ಜೈಸಿಂಗ್ 21 ಬೆನಿಫಿಕ್ ಪಾಯಿಂಟ್. ಅದ್ರ ಜೊತೆಗೆ ಲಾಸ್ಟಲ್ಲಿ ಒಂದು ಆಯುರ್ವೇದದ ಒಂದು ಪೌಡ್ರಲ್ಲಿಂದ ನಾವು ಹೇಗೆ ಅದನ್ನು ಪ್ರತಿ ದಿವಸ ಸ್ನಾನವನ್ನು ಮಾಡಿದ್ರೆ ನಮ್ಮ ಇರ್ತಕ್ಕಂಥ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಗಿ ಪಾಸಿಟಿವ್ ಆಗಿ ಹೆಲ್ಪ್ ಆಗುತ್ತೆ. ಇಷ್ಟು ಕೂಡ ಕ್ಲಾಸು ಓನ್ಲಿ 899, ಏಪ್ರಿಲ್ 21. ಮಿಸ್ ಮಾಡಿಬಿಡಿ. ಕರೆ ತಗೊಂಡೋಗೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ಪ್ರಸಿದ್ಧ ಸರ್. ಹೇಳಿ. ಬಳ್ಳಾರಿ ಜಿಲ್ಲೆ ವಿಜಯನಗರ ಸರ್. ಎಲ್ಲ ಇರಲಿ. ಫಸ್ಟ್ ಪ್ರಶ್ನೆಶಾಸ್ತ್ರ ಅಂದರೆ 1 to 240 ಒಂದು ನಂಬರ್ ಹೇಳಬೇಕು. 54 ಸರ್. 54 ಸರ್. 4. ಒಂದು ನಿಮಿಷ. ಏನು ಪ್ರಶ್ನೆ? ನೋಡ್ಬೇಕಾಗ್ತದೆ, ಯಾವ್ದಾರ ಕೆಲ್ಸಕ್ಕೆ ಹೋಗ್ಬೇಕು ಅನ್ನಂಗೆ ಗೊಂದಲಾಗ್ಬೇಕು ಸರ್. ಈಗ ಏನು ಮಾಡ್ತಾ ಇಲ್ಲ, ನಾನು ಮನೇಲೇ ಇದ್ದೀನಿ. ನಮ್ಮ ಮನೆ ಡ್ರೈವಿಂಗ್ ಹೋಗ್ತಾರೆ ಸರ್. ಅದಕ್ಕೆ ನಾನು ಏನಾರ ಮಾಡೋಣ ಅಂತ ಹೇಳಿ ಏನ್ ಮಾಡಿದ್ರು ಕೈಗೆ ಹತ್ತಲ್ಲ ಸರ್. ಅದು ಕೈಗೆ ನಾನು ಏನ್ ಮಾಡಿದ್ರೆ ಚೆನ್ನಾಗಿ ಅಂತ ಮಾಡಿ. ಎಷ್ಟು ನಿಮ್ಗೆ ವಯಸ್ಸು? ಸರ್ ಈಗ 39 ಇರ್ಬೇಕು ಸರ್. 39. ಏನು ಓದಿದ್ದೀರಾ? 40 ವರ್ಷ. ನಾನು ಸೆಕೆಂಡ್ PUC ಇದ್ದೀನಿ ಸರ್. ಸೆಕೆಂಡ್ PUC. ಹಾ ಸರ್. ಎಲ್ಲಾರು ಕೆಲ್ಸಕ್ಕೆ ಹೋಗಲ್ವಾ? ಯಾವ್ದಾರು ಒಂದು ಆಫೀಸ್ ಕೆಲಸ, ಕಂಪ್ಯೂಟರ್? ಆಶಾ ವರ್ಕರ್ ಆಗಿದ್ದೆ ಸರ್. ಯಾವಾಗ ಸಣ್ಣ ಮಗಳು ಇದ್ದಾಗ ನಾನು ನನ್ನ ಮಗಳು ಸಣ್ಣಕ್ಕಿದ್ದೆ ಸರ್, ಹೋಗ್ಲಿಲ್ಲ. ಏನು? ಆಶಾ ವರ್ಕರ್ ಆಗಿದ್ದೆ. ಆಶಾ ವರ್ಕರ್ ಸರ್. ಆಶಾ ಕಾರ್ಯಕರ್ತೆ. ಹಾ ಸರ್. ಆಶಾ, ನೀವ್ ಹೇಳೋದ್ ನೋಡ್ರೆ ಅಸ್ಟ್ರಾಲಜರ್ ಆಗಿದೆ. ಆಸ್ಟ್ರಾಲಜರ್ ಆಗಿದೆ. ಆಶಾ ಅಸ್ಟ್ರಾಲಜರ್. 12ನೇ ಮನೆ ಹಾಸ್ಪಿಟಲ್ ಅಂತ ತೋರಿಸುತ್ತೆ. 12ನೇ ಮನೆ ಯಾವಾಗಲೂ ಕೂಡ ಹಾಸ್ಪಿಟಲ್ ವಿಚಾರದಲ್ಲಿ ತೋರಿಸುತ್ತೆ. ನೀವು ಹಾಸ್ಪಿಟ್ಲು ಆಶಾ ಕಾರ್ಯಕರ್ತೆಯಾಗೇ ಇರಬೇಕು, ಬೇರೆ ಇಲ್ಲ. ಅಥವಾ ನಿಮಗೆ ಯೋಗ ಬಂದರೆ ಯೋಗ ಟೀಚರ್ ಆಗ್ರಿ, ಇಲ್ಲ ಜ್ಯೋತಿಷ್ಯ ಕಲಿತು ಜ್ಯೋತಿಷರಾಗ್ಬೋದು. ಇಷ್ಟು ಕೂಡ ಅಂಗನವಾಡಿ ಅಂತ ಹೇಳ್ತಾರಲ್ವಾ, ಆ ಥರ ಇಷ್ಟು ಕೂಡ ನಿಮಗೆ ಈ ಲೈನ್ ತೋರಿಸ್ತಾ ಇದೆ. 10ನೇ ಕಸ್ಪು 10th ಕಸ್ಪ್ ಸಬ್ಲಾಡ್ ಯಾವ ಲೈನ್ ತೋರಿಸುತ್ತೆ ಅಂದರೆ 12ನೇ ಮನೆ ಅಂದಾಗ ಅಲ್ಲಿ ನಮಗೆ ಆ ಮೆಡಿಟೇಷನ್ ಲೈನು ಅಥವಾ ಹಾಸ್ಪಿಟಲ್ ಲೈನು, ಅಸ್ಟ್ರಾಲಜಿ ಲೈನು, ಫಾರ್ಮಾ ಲೈನು ಇವೆಲ್ಲ ತೋರಿಸುತ್ತೆ. ಅದೊಂದೇ ಲೈನ್ ಹೋಗಬೇಕು, ಬೇರೆ ಲೈನು ಕಷ್ಟ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಆರೋಗ್ಯದ ವಿಚಾರ ಕೇಳಬೇಕಾಗಿತ್ತು ಸರ್. ಆರೋಗ್ಯದ ವಿಚಾರ? ಹೌದು. ಓಕೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಹೇಗೆ? SLC ವರ್ಗೂ ಚೆನ್ನಾಗಿದ್ದೆ ಸರ್. SLC ಆದ ನಂತರ ನಾನು ಇದುವರೆಗೂ ಮನುಷ್ಯನೇ ಆಗಿಲ್ಲ ಸರ್. ಹಾರೋಸ್ಕೋಪ್ ಅಲ್ಲಿ ಒಂದ್ಸರಿ ಚೆಕ್ ಮಾಡೋಣ. ಅದರಲ್ಲಿ ಏನಾದ್ರು ಒಂದು ಡೇಟ್ ಆಫ್ ಬರ್ತ್ ಇದೆ ಅಥವಾ ಪ್ರಶ್ನೆಶಾಸ್ತ್ರ ಹೇಳೋದು ಸರ್? ತುಂಬಾ ಹಿಂಸೆ ಅನುಭವಿಸ್ತಾ ಇದ್ದೀನಿ ಸರ್ ಅವತ್ತಿಂದ ಇವತ್ತವರೆಗೂ.
ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1 to 240 ಒಂದು ನಂಬರ್ ಹೇಳಿ. ಡೇಟ್ ಆಫ್ ಬರ್ತ್ ಇದೆ ಸರ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ನಂಬರ್ ಸರ್ 42. 42 ಹೆಲ್ತ್. ಫಸ್ಟ್ ಕಸ್ಪ್ ಓವರ್ ಆಲ್ ಹೆಲ್ತ್. 6th ಕಸ್ಪು ಏನು ಕಾಯಿಲೆ. ಫಸ್ಟ್ ಕಸ್ಪ್ ಬಂದ್ಬಿಟ್ಟು ಇಲ್ಲಿ ಹೆಲ್ತ್ ಅಂತ ಹಾಕೊಂಡಾಗ ಬುಧ ಮತ್ತೆ ಶನಿ ಮತ್ತೆ ಬುಧ. ಓಕೆ, 10th ಹೌಸ್ ಶನಿ ಬಂದಿದೆ. ಓಕೆ, 6th ಕಸ್ಪ್ ಹೋಗೋಣ. 6ನೇ ಕಸ್ಪ್ ಏನು ಹೇಳುತ್ತೆ ನೋಡೋಣ. ಅದರಲ್ಲಿ ಹೆಲ್ತ್ ಹಾಕೊಳ್ಳೋಣ. ಓಕೆ, ಎರಡರಲ್ಲೂ ಕೂಡ 10ನೇ ಮನೆ ಬರ್ತಾ ಇದೆ. ಸೂರ್ಯನ ಒಂದು ಪ್ಲಾನೆಟ್, ಶನಿ ಒಂದು ನಕ್ಷತ್ರ, 10, 9. ಓಕೆ, ಸೊ ಇಲ್ಲಿ 5th ಕಸ್ಪ್ ಹೋಗೋಣ. 5th ಕಸ್ಪಲ್ಲಿ 12. ಓಕೆ, ಆರೋಗ್ಯದಲ್ಲಿ 12. ಪ್ರತಿ ಗುರುವಾರ ಅರ್ಶನ ನೀವು ನಿಮ್ಮ ಮೈಗೆ ಯಾರ ಕೈಲಾರು ನಿವಾಳಿಸ್ಕೊಳ್ಳಿ. ಅಂದರೆ ನಿವಾಳಿಸ್ಕೊಂಡ್ರೆ ಒಂದು ಮಂಗಳಾರತಿ ಮಾಡೋ ಥರ 13 ಸತಿ ಮಾಡಿ ಬಡವರಿಗೆ ದಾನ ಮಾಡಿ. ಅವರು ಅದರಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋ ಥರ ಒಂದು ಅರಿಶಿಣ, ಅಡುಗೆಗೆ ಹಾಕ್ತಕ್ಕಂಥ ಅರಿಶಿಣವನ್ನು ಪ್ರತಿ ಗುರುವಾರ ಒಂದು 2 ರಿಂದ 3 ಜನಕ್ಕೆ ಕಂಟಿನ್ಯೂಸ್ ಆಗಿ ದಾನ ಮಾಡಿ. ಗುರುವಾರ ದಿವಸ ಹಾಸ್ಪಿಟ್ಲ್ಗೆ ಹೋಗಿ ಬಡವರಿಗೆ ಒಂದು 2-3 ಜನಕ್ಕೆ ಒಂದು ಹಣ್ಣುಗಳನ್ನು ಕೊಡಿ, ದಾನ ಮಾಡಿ. ಅದನ್ನು ಕೂಡ ಚೇತರಿಕೆ ಆಗೇ ಆಗುತ್ತೆ. ಹಾಗೆ ಗುರುವಾರದ ದಿವಸ ಸ್ವಲ್ಪ ಮಟ್ಟಿಗೆ ಸ್ಟಾರ್ಟ್ ಮಾಡಿ. ಅಂದರೆ ಗುರುವಾರದಿಂದ ಸ್ಟಾರ್ಟ್ ಮಾಡಬೇಕು. ಪ್ರತಿನಿತ್ಯ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಿಮ್ಮ ಉಸಿರಾಟ, ನಿಮ್ಮ ದೇಹದ ಒಂದು ಉಸಿರಾಟ ಮೆಡಿಟೇಷನ್ ಮಾಡಬೇಕು. ಓಕೆ, ಇಷ್ಟು ಮಾಡ್ಕೊಳ್ಳಿ, ಚೇಂಜಸ್ ಆಗೇ ಆಗುತ್ತೆ. ನಮಸ್ಕಾರ. ನಮಸ್ಕಾರ. ಹೇಳಿ. ನಾನು ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸರ್. ಹೇಳಿ. 4 3 3 ಮಾರ್ಚ್. ಡೇಟ್ ಹೇಳಿ. ಏನು ಹೇಳಿ? 1970. ಸಮಯ 10:55. ಬೆಳಗ್ಗೆನ ಸಾಯಂಕಾಲನ? ಬೆಳಗ್ಗೆ 10:55 ಬೆಳಗ್ಗೆ. ಹುಟ್ಟಿದ ಊರು? ಗುಬ್ಬಿ, ತುಮಕೂರು ಡಿಸ್ಟ್ರಿಕ್ಟ್. ಗುಬ್ಬಿ ಬರುತ್ತೆ. 4 ಮಾರ್ಚ್ 1970 ಬೆಳಗಿನ ಜಾವ 10:55. ಇದರ ಪ್ರಕಾರ ನಿಮ್ಮ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ. ಇದರಲ್ಲಿ 2025 ಏಪ್ರಿಲ್ಗೆ ಗುರು ಮುಗಿತಾ ಇದೆ. ಇನ್ನೇನು ಗುರು ಮುಗಿತಾ ಇದೆ. ಗುರು ಮುಗಿದ ನಂತರ ಶನಿ. ಗುರುವಿನ ಕಾಂಬಿನೇಷನ್ ಅಲ್ಲಿ ಎಂಡಿಂಗ್ ಅಲ್ಲಿ 12 ಇದೆ. 12 ಬರಬಾರ್ದು ಇಲ್ಲಿ. 12 ಮುಂದೆ ಶನಿಯಲ್ಲಿ ಉತ್ತಮವಾಗುತ್ತೆ. ಏನ್ ಪ್ರಶ್ನೆ? ಆರೋಗ್ಯದ ಬಗ್ಗೆ ಕೇಳಬೇಕು ಸರ್. ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ಮಂತ್ ಇಂದ ಹೆಲ್ತ್ ಸೂಪರ್ ಆಗಿರುತ್ತೆ. ಟೆನ್ಷನ್ ತಗೋಬೇಡಿ. ಅರ್ಥ ಆಯ್ತಾ? ನಿದ್ದೆ ಬರದೇ ಇರತಕ್ಕಂಥದ್ದು, ಕಾಲು ನೋವು, ಕೈ ನೋವು, ತಲೆ ಸಂಬಂಧಿದ್ದು, ನರ್ವ್ ಸಂಬಂಧಿದ್ದು ಎಲ್ಲ ಕ್ಲಿಯರ್. ನೆಕ್ಸ್ಟ್ ಮಂತ್ ಇಂದ ದಶಾ ಚೇಂಜ್ ಆಗ್ತದೆ ನಿಮ್ಮ ಜಾತಕದಲ್ಲಿ. ಆ ದಶಾ ನಿಮಗೆ ಇದಕ್ಕಿಂತ ಹೆಚ್ಚಾಗಿ 12ನೇ ಮನೆ, ಈಗ ಎಂಡಿಂಗಲ್ಲಿ 12ನೇ ಮನೆ ಹೋಗಿ 10ನೇ ಮನೆ ಬಂದರೆ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ ನಾವು. ಹೆಲ್ತಲ್ಲಿ ಸ್ವಲ್ಪ ಇರೋದ್ರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಶನಿವಾರ ಎಳ್ಳೆಣ್ಣೆ ದಾನ ಮಾಡಿ, ದೇವಸ್ಥಾನಕ್ಕೆ ಶನಿದೇವ್ರ ಗುಡಿಗೆ ದಾನ ಮಾಡಿ. ಶನಿವಾರ ಸಾಧ್ಯವಾದರೆ ಅರಳಿ ಮರಕ್ಕೆ ಹೋಗಿ ನೀರು ಹಾಕಿ. ಶನಿವಾರದಿಂದ ಸ್ವಲ್ಪ ಮೆಡಿಟೇಷನ್ ಮಾಡಿ. ಅಥವಾ ಯಾವತ್ತೂ ಆಗಲೇ ಇಲ್ಲ ಅಂದರೆ ಬರೀ ಶನಿವಾರ ಮಾತ್ರ ಮೆಡಿಟೇಷನ್ ಮಾಡಿ. ಸಕ್ಸಸ್ ಗ್ಯಾರಂಟಿ. ಒಳ್ಳೇದಾಗಲಿ. ಶನಿ ಚೆನ್ನಾಗಾಗುತ್ತೆ, ಚೇಂಜಸ್ ಆಗುತ್ತೆ. ನಮಸ್ಕಾರ ಸರ್. ನಮಸ್ಕಾರ. ನಾವು ಜಯರಾಮ್ ಅಂತ. ಹೇಳಿ ಸರ್. ಪ್ರಶ್ನೆ ಕೇಳಬೇಕಾಯ್ತು. ಹೇಳಿ. 1 ರಿಂದ 249 ಸಂಖ್ಯೆ ಹೇಳಿ. 6 ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು. ಯಾವ್ದ್ರ ಬಗ್ಗೆ? ಆರೋಗ್ಯ. ನಿಮ್ದು ಆರೋಗ್ಯ. ಓಕೆ, ಆರೋಗ್ಯದ 6ನೇ ಮನೆ ನೋಡೋಣ ಏನ್ ಬರ್ತಾ ಇದೆ ಅಂತ. 6ನೇ ಮನೆ 2, 12 ರಾಹು 12 ರೆಟ್ರೋಗ್ರೇಡ್. ಸ್ವಲ್ಪ ಕಷ್ಟ ಸರ್, ವಾಸಿ ಆಗೋದು ಕಷ್ಟ. ಏನ್ ಸಮಸ್ಯೆ ಆಗಿದೆ? ಕಾಲು ನೋವು ಸ್ವಲ್ಪ ಜಾಸ್ತಿ ಆಗಿದೆ, ಶುಗರ್ ಸ್ವಲ್ಪ ಇದಾಗಿದೆ. ಇಲ್ಲ ಸರ್, ಹೋಗಲ್ಲ. ಯಾಕಂದ್ರೆ ರೆಟ್ರೋಗ್ರೇಡ್ ಬಂದ್ರೆ ಹೋಗಲ್ಲ. ಸ್ವಲ್ಪ ನೀವು ಶುಗರ್ ಜಾಸ್ತಿ ಆಗಿದೆ, ಕಾಲ್ ಅಂತಂದ್ರೆ ರಾಹು ಬಂದಿರೋದ್ರಿಂದ ಗ್ಯಾಂಗ್ರೀನ್ ಏನಾದ್ರು ಇದ್ರೆ ಚೆಕ್ ಮಾಡ್ಕೊಳ್ಳಿ ಸರ್. ಒಳ್ಳೇದಿಲ್ಲ ಇದು. ಸ್ವಲ್ಪ ಇದೆ. ಉಪವಾಸ ಮಾಡಿ ಸರ್, ಒಳ್ಳೇದಾಗತ್ತೆ. ದಯಮಾಡಿ ಉಪವಾಸ ಮಾಡಿ. ಯಾಕೆಂದ್ರೆ ರಾಹು ಯಾವಾಗ್ಲೂ ಕೂಡ ಈ ಒಂದು ಇದರಲ್ಲಿ 12ನೇ ಮನೆ ಬಂದಿರೋದ್ರಿಂದ ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ನಾಟ್ ಎ ಗುಡ್ ಕಾಂಬಿನೇಷನ್. 12 ಅಂತ ಬಂದಾಗ ಸ್ವಲ್ಪ ನಿಮಗೆ ಇನ್ನೂ ಡಿಟ್ಯೂರೇಟ್ ಆಗುತ್ತೆ. ದಶಾದಲ್ಲಿ ಏನಾದ್ರು ಸ್ವಲ್ಪ ಒಳ್ಳೇದಿದೆಯಾ ನೋಡೋಣ.
ಗುರು 25 ಆದಮೇಲೆ ಶನಿ ಬರ್ತಾನೆ. ಶನಿ ಮತ್ತೆ 12 ಇದ್ದಾನೆ ಎಂಡಿಂಗಲ್ಲಿ. ಹೆಲ್ತ್ ವೈಸು ಎಂಡಿಂಗಲ್ಲಿ 12 ಇದೆ, ಎಂಡಿಂಗಲ್ಲಿ 12 ಬರ್ತಾ ಇದೆ. ಈಗಲೂ 12 ಇದೆ. ಆಮೇಲೆ ಇದರಲ್ಲಿ ಎಂಡಿಂಗಲ್ಲೂ 12 ಬರ್ತಾನೆ. ಸ್ವಲ್ಪ 2 9 ಮಾರಕ ಸ್ಥಾನ ಬೇಡ. ಸೊ ಬಲಗೈಗೆ ಒಂದು ಕರಿ ದಾರ ಕಟ್ಕೊಳ್ಳಿ. ಹಾಗೆ ಓಂ ಶ್ರೀ ಶನೇಶ್ವರಾಯ ಸ್ವಾಹ ಯಥೇಚ್ಛವಾಗಿ ಹೇಳಿ. ಅದ್ರ ಜೊತೆಗೆ ನಾನು ಆಲ್ರೆಡಿ ಹೇಳ್ದಂಗೆ ಆ ರೀತಿ ಸ್ವಲ್ಪ ಕಷ್ಟ, ರಾಹುವಿನ ಒಂದು ವಿಚಾರದಲ್ಲಿ ಸ್ವಲ್ಪ ಕಷ್ಟ ಇದೆ. ಬೆಳ್ಳುಳ್ಳಿಯನ್ನ ಪ್ರತಿ ಶನಿವಾರ ದಾನ ಮಾಡ್ತಾ ಬನ್ನಿ. ಉಪವಾಸ ಮಾಡಿ, ಶನಿವಾರದ ದಿವಸ ಉಪವಾಸ ಮಾಡಿ, ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ನಮಸ್ತೆ. ಹೇಳಿ. ಮಗಳ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀವಿ ಸರ್. 1 to 241 ನಂಬರ್ ಹೇಳಿ. 24. ಏನ್ ವಿಚಾರ? ಅವಳು ಡಿಗ್ರಿ ಮುಗ್ದಿತ್ತು, ಜಾಬ್ ಎಲ್ಲೂ ಆಗ್ತಲ್ಲ, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಜಾಬ್, ಓಕೆ. ಸದ್ಯಕ್ಕೆ ಚಂದ್ರ 1 9 12, ಆಮೇಲೆ ಮಂಗಳ 1 9 12, ಗುರುನಲ್ಲಿ ರಾಹು ಜುಲೈ ಮುಗಿಯುತ್ತೆ, ಆಮೇಲೆ ಶನಿ ಜುಲೈ ಆದ್ಮೇಲೆ ಬರುತ್ತೆ. ಶನಿ 1 9 11 12, 1 9 11 4. ಓಕೆ, ಗುರುಗಿನ ಸ್ವಲ್ಪ ಬೆಟರ್ 11 10. ಜುಲೈ ಆದ್ಮೇಲೆ ಕೆಲಸ ಅಂದ್ರೆ ದೊಡ್ಡ ಕಂಪ್ನಿ ಎಲ್ಲ ಆಗುತ್ತೆ ಸರ್, ಅಥವಾ 100% ದೊಡ್ಡ ಕಂಪ್ನಿಲೇ ಆಗುತ್ತೆ. ತುಂಬಾ ದೊಡ್ಡ ಕಂಪ್ನಿ 11 10 ಬಂದಾಗ ದೊಡ್ಡ ಕಂಪ್ನಿನೇ ಆಗುತ್ತೆ. ಸೊ ಡೆಫಿನೆಟ್ಲಿ ಎಕ್ಸಲೆಂಟ್ ಆಗಿರುತ್ತೆ. ಏನು ಟೆನ್ಷನ್ ಮಾಡ್ಕೊಬೇಡಿ. ಜುಲೈ ಆದಮೇಲೆ ಸೆಪ್ಟೆಂಬರ್ ಒಳಗೆ ಸಿಗುತ್ತೆ. ಯಾಕಂದರೆ ಇಲ್ಲಿ ದಶಾ ಟು ದಶಾ ನಾವು ನೋಡ್ತೀವಿ. ಇಲ್ಲಿರ್ತಕ್ಕಂಥ ದಶಾ 19 ಇಂಪ್ರೂವ್ಮೆಂಟ್ ಆಗಿ 11-10 ಬರುತ್ತೆ. 11-4 19-12 ಮಲ್ಟಿನ್ಯಾಷನಲ್ ಕಂಪನಿನೂ ಸಿಗುತ್ತೆ. ಇಲ್ಲಿ 11-12 ಅಗೈನ್ 11-4 ಇದೆ ಲಾಭ. ಸೊ ಇಲ್ಲಿ ಇದು ಇಂಪ್ರೂವ್ ಆಗಿದೆ, ಗ್ರಹ ಮತ್ತು ಸಬ್ಲಾಡು ಇಂಪ್ರೂವ್ ಆಗಿದೆ. ಪ್ಲಾನೆಟ್ ಸ್ವಲ್ಪ ಸೆಲ್ಫ್ ಎಫರ್ಟಿಂದ ಚೆನ್ನಾಗಾಗಿದೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ಹಲೋ, ಹೇಳಿ. ಮಗಳು ಬಗ್ಗೆ ಕೇಳ್ಬೇಕಿತ್ತು, ಎಜುಕೇಶನ್ ಬಗ್ಗೆ. ಹೇಳಿ, ಬೇಗ ಹೇಳಿ. ಡೇಟ್ ಆಫ್ ಬರ್ತ್ ಏನು ಅಂತ? ಡೇಟ್ ಆಫ್ ಬರ್ತ್ 12/8/2005. ಸ್ವಲ್ಪ ಕರೆಕ್ಟಾಗಿ, ಸ್ಪಷ್ಟವಾಗಿ, ಸಮಾಧಾನದಿಂದ ಕರೆಕ್ಟಾಗಿ ಹೇಳಿ. 12/8/2005. 2005? ಸಮಯ ಸಮಯ ಬೆಳಗ್ಗೆ 8:50. ಬೆಳಿಗ್ಗೆ 8:51. 8:51. ಹುಟ್ಟಿದೂರು ಚಿತ್ತೂರು ಹತ್ರ. ಚಿತ್ತೂರು. ಆಲ್ರೆಡಿ ಡಿಗ್ರಿ ಜಾಯ್ನ್ ಆಗಿದ್ದಾರಾ? ಸರ್, ಬಿ ಮಾಡ್ತಾ ಇದಾರೆ. ಓಕೆ, ವೆರಿ ಗುಡ್. ಏನು ಡಿಗ್ರಿ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ಬಿ ಸೇರ್ಕೊಂಡಿದ್ದಾರೆ. ಮುಂದೆ ಏನ್ರಲ್ಲಿ ಅನುಕೂಲ ಆಗುತ್ತೆ ಅಂತ. ಇಂಜಿನಿಯರಿಂಗ್ಲೇ ಅನುಕೂಲ ಆಗುತ್ತೆ. ಈಗ ಮೆಡಿಕಲ್ ಅಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ಕಾತ. ಅದ್ರಲ್ಲಿ ಬೇರೆ ಯಾವ ತರ ಹೋಗ್ಬೇಕು ಅಂತ. 2/29 ಗುರು ಮುಗಿಯುತ್ತೆ, ಆಮೇಲೆ ಶನಿ ಬರುತ್ತೆ. 11/5/6, 11/2/29. ಯಾವ ತರ ಆಗುತ್ತೆ? ಅವ್ರೆಲ್ಲ ಹೋದ್ರು? ಇದಾರೆ. ಅವ್ರು ಮಲಗಿದಾರಾ? ಇಲ್ಲ ಇದ್ದಾರೆ. ಎದ್ದಿದಾರಾ? ಏನ್ ಬೇಡ, ಹಾಗೆ ಹೇಳ್ತೀನಿ. 11 ಮತ್ತು 12 ಕಂಪ್ಯೂಟರ್ ಸೈನ್ಸು, ಡೇಟಾ ಸೈನ್ಸ್. ಅರ್ಥ ಆಯ್ತಾ? ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದಾರೆ ಸರ್. ಮತ್ತೆ ಅದೇ ತಗೊಳ್ಳಿ. ಮತ್ತೆ ಇನ್ನೇನು, ನಾನು ಸ್ಪೆಷಲ್ ಆಗಿ ಬೇರೆ ಆಪ್ಷನ್ ಬೇರೆ ಏನು ಅದ್ರಲ್ಲಿ ಡೇಟಾ ಸೈನ್ಸ್ ಮಾಡಕ್ಕೆ ಹೇಳಿ. ಚೆನ್ನಾಗಿದೆ ಡೇಟಾ. 5th ಹೌಸು, 11th ಹೌಸು, 6th ಹೌಸು ಡೇಟಾ ಕೊಡುತ್ತೆ. 12th ಹೌಸು ಕೂಡ ಅಬ್ರಾಡ್ ಹೋಗಿ ಹೈಯರ್ ಸ್ಟಡೀಸ್ ಮಾಡೋ ಯೋಗನೂ ಇದೆ, MS ಮಾಡೋ ಯೋಗನೂ ಇದೆ. ಕಳಿಸಿ, ಚೆನ್ನಾಗಿದೆ. ಏನು ಟೆನ್ಷನ್ ತಗೋಬೇಡಿ, ಸೂಪರ್ ಆಗಿದೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಗಳೇ. ಹೇಳಿ ಸರ್, ಇದು ನನ್ ಬಗ್ಗೆ ಕೇಳ್ಬೇಕಾಗಿತ್ತು. ಆಯ್ತು, ಹೇಳಿ. ಜಾಬ್ ರಿಲೇಟೆಡ್ ಬಗ್ಗೆ. ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನೆಶಾಸ್ತ್ರ ಬೇಗ ಬೇಗ ಹೇಳ್ಬೇಕು. ಸರ್, 28. ಬೇಗ ಹೇಳಿ ಅಂತಂದ್ರೆ ನೀವು ಇನ್ನೂ ಸ್ಲೋ ಮಾಡ್ತಾ ಇದ್ದೀರಾ. 28/10/1999. ಸಮಯ ಸರ್ 8:30 ನೈಟ್, ಬ್ಯಾಂಗ್ಳೂರು. ಓಕೆ. ಸೊ ಇದ್ರ ಪ್ರಕಾರ ನಿಮ್ಮ ರಾಶಿ ಮಿಥುನ ರಾಶಿ, ಮೃಗಶಿರ ನಕ್ಷತ್ರ, ಸರಿನಾ? ಹಾಗೆ 10th ಕಸ್ಪ್ ನೋಡೋಣ. ಶನಿ 12ನೇ ಮನೆ. 12ನೇ ಮನೆ ಸೈನ್ಸ್ ಆರ್ ಇಂಜಿನಿಯರಿಂಗ್ ಮಾಡ್ಬೋದಾಯ್ತು. ಏನು ಮಾಡೋದಿದ್ದೀರಾ?
ಸರ್ ಇಂಜಿನಿಯರಿಂಗ್ ಮಾಡಿದೀನಿ ಸರ್, ಆದ್ರೆ 4 ಇಯರ್ಸ್ ಇಂದ ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಡ್ತಾ ಇದೀನಿ. ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ. ಯಾವ ಪ್ರೈವೇಟ್ ಹೋಗ್ರಿ. ಪ್ರೈವೇಟ್ ಟ್ರೈ ಮಾಡ್ತಾ ಇದೀನಿ ಸರ್, ಪ್ರೈವೇಟ್ ಸಿಗ್ತಾ ಇಲ್ಲ. ಪ್ರೈವೇಟ್ ಮನಸ್ಫೂರ್ತಿಯಾಗಿ ಟ್ರೈ ಮಾಡ್ತಾ ಇಲ್ಲ ನೀವು, ಗೌರ್ಮೆಂಟೇ ಬೇಕು ಅಂತ ಕೂತಿದ್ದೀರಾ. ಗೌರ್ಮೆಂಟ್ ಯೋಗ ಇದೆ, ಫಸ್ಟ್ ನೋಡ್ತೀನಿ ತಡಿ. ಗೌರ್ಮೆಂಟಲ್ಲಿ ಏನಾದ್ರು 10th ಹೌಸ್ ಎಲ್ಲಾರು ಬಂದಿದೆಯಾ ನೋಡ್ತೀನಿ, ಇದ್ದರೆ ಹೋಗಿ. 9th ಹೌಸು 10th ಹೌಸು ವೆರಿ ಇಂಪಾರ್ಟೆಂಟು ಗೌರ್ಮೆಂಟ್ ಜಾಬ್ಗೆ. 9 ಇದೆ ಕೇತುನಲ್ಲಿ, ಓಕೆ. ಇನ್ನೆಲ್ಲೂ ಇಲ್ಲ, 11 ಇಲ್ಲ, 12 ಇದೆ, 9 10 ಅಂಡರ್ಗ್ರೌಂಡಲ್ಲಿದೆ. ಕಷ್ಟ ಗೌರ್ಮೆಂಟ್ ಕೆಲಸ, ಸ್ವಲ್ಪ ಕಷ್ಟ. ಬಟ್ ಆದರೆ ಗುರುದಶದಲ್ಲಿ 9 10 ಕಾಂಬಿನೇಷನ್ ಇದು ಕೇತುವಿಂದ ಬಂದಿರತಕ್ಕಂಥದ್ದು 7. ಆಮೇಲೆ ಬುಧ 12 ಬಂದಿದೆ. ಬುಧ ಆದ ನಂತರ ಮತ್ತೆ ಕೇತು ಬರ್ತಾನೆ 11 8. ಸೊ ಸ್ವಲ್ಪ ಡಿಲೇ ಆಗಿ ಬರುತ್ತೆ, ಡೋಂಟ್ ವರಿ. ಡಿಲೇ ಆಗಿ ಬರುತ್ತೆ. 2026 ಅಲ್ಲಿ ಸ್ವಲ್ಪ ನಿಮಗೆ ಉತ್ತಮವಾಗಿದೆ. ಓಕೆ, ಅರ್ಥ ಆಯ್ತಾ? ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು.